ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ನಿಫ್ಟಿ ಅನಾಲಿಸಿಸ್ ಅನ್ನು ನೋಡೋಣ. ಸ್ನೇಹಿತರೆ, ಶುಕ್ರವಾರ ಒಂದು ಸೂಪರ್ ಬುಲ್ಲಿಶ್ ಆಗಿ ಮಾರ್ಕೆಟ್ ನಮಗೆ ಒಂದು ದೊಡ್ಡ ಕ್ಯಾಂಡಲ್ ಅನ್ನ ಕ್ರಿಯೇಟ್ ಮಾಡಿತ್ತು. ಇವತ್ತು ನನ್ನ ವ್ಯೂ ಪ್ರಕಾರನೇ ಮಾರ್ಕೆಟು ಮೂವ್ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಟ್ರೆಂಡ್ ಲೈನನ್ನು ಬ್ರೇಕ್ ಮಾಡೋದು ಕಷ್ಟ ಅಂತಲೂ ಅಂದ್ಕೊಂಡಿದ್ದೆ. ಆಮೇಲೆ ಇವತ್ತು ಮಾರ್ಕೆಟ್ ಡೌನ್ ಸೈಡ್ ಬರುತ್ತೆ ಅಂತೇಳಿ ನನ್ನ ವ್ಯೂ ಇತ್ತು ಅಂತ ನಾನು ಹೇಳಿದ್ದೆ. ಹಾಗೆಯೇ ಒಂದು ಪೊಸಿಷನ್ ಕೂಡ ಹೋಲ್ಡ್ ಮಾಡಿದ್ದೆ. ಅದರಲ್ಲಿ ಪ್ರಾಫಿಟ್ ಬಂದ್ಬಿಟ್ಟು ಒಂದು 300 ಸಮಥಿಂಗ್ ಆಗಿದೆ. ಓಕೆ, ನಾನಿವತ್ತೊಂದು ಮೂರ್ಖತನದ ಕೆಲಸ ಕೂಡ ಮಾಡಿದೆ ಸ್ನೇಹಿತರೆ. ಅದನ್ನು ವಿಡಿಯೋದಲ್ಲಿ ಕೊನೆಗೆ ಹೇಳ್ತೀನಿ ನಾನು. ಈಗ ನೋಡಿ, ಮಾರ್ಕೆಟಲ್ಲಿ ನಮಗೆ ಎಷ್ಟೇ ಗೊತ್ತಿದ್ರು ಓವರ್ ಕಾನ್ಫಿಡೆನ್ಸಲ್ಲಿ ಏನೋ ಮಾಡೋಕ್ಕೆ ಹೋಗ್ತೀವಿ. ನಾನು ಆ್ಯಕ್ಚುಲಿ ಬೈಯಿಂಗಲ್ಲಿ ತುಂಬ ಲಾಸ್ ಆಗಿದೆ ಅಂತೇಳಿನೇ ಸೆಲ್ಲಿಂಗ್ ಕಡೆಗೆ ಬಂದಿರೋದು. ಸೆಲ್ಲಿಂಗ್ ಕಡೆ ನನಗೆ ಪ್ರಾಫಿಟ್ ನಿಧಾನಕ್ಕೆ ಆಗ್ತಾ ಇದೆ. ಬಟ್ ಇವತ್ತು ನೋಡ್ಬಿಡೋಣ ಅಂತೇಳಿ ಬೈಯಿಂಗ್ ಕಡೆ ಒಂದು ಟ್ರೇಡ್ ತಗೊಂಡೆ. ಕಂಪ್ಲೀಟಾಗಿ ನನಗೆ ಅದು ಹೊಡೆತ ಕೊಡ್ತು. ಮತ್ತು ಹೊಸ ಒಂದು ಸ್ಟ್ರಾಟಜಿ ಕೂಡ ಬಿಲ್ಡ್ ಮಾಡಿದೆ. ಆ ಸ್ಟ್ರಾಟಜಿ ಪ್ರಕಾರನೇ ನಾನು ಇವತ್ತು ಬೈ ಮಾಡೋಕ್ಕೆ ಹೋಗಿದ್ದು. ಸ್ವಲ್ಪ ಎಫೆಕ್ಟ್ ಹೊಡಿದ್ದು. ಅದು ಎಲ್ಲಿ ಹೇಗೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಮೊನ್ನೆ ಒಂದು ದೊಡ್ಡ ರೇಂಜ್ ಕ್ರಿಯೇಟ್ ಆಗಿತ್ತು. ಆ ರೇಂಜ್ ಒಳಗಡೆ ಮಾರ್ಕೆಟು ಇವತ್ತು ಸೈಡ್ ವೇಸ್ ಆಗಿ ಓಪನ್ ಆಗಿದೆ. ನಾನು 5 ಮಿನಿಟ್ಸ್ ಕ್ಯಾಂಡಲಲ್ಲಿ ತೋರಿಸ್ತೀನಿ. 5 ಮಿನಿಟ್ಸಲ್ಲಿ ಏನಾಗಿದೆ ನೋಡೋಣ. ನೋಡಿ, ಮಾರ್ಕೆಟು 16ನೇ ತಾರೀಕು ಇವತ್ತು ಓಪನ್ ಆಗಿದ್ದು ಎಕ್ಸಾಕ್ಟ್ ಈ ಪ್ಲೇಸ್. ಓಕೆ, ಇಲ್ಲಿ ಮಾರ್ಕೆಟ್ 24,765ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಓಪನ್ ಆಗ್ತಿದ್ದಂಗೆ ಡೌನ್ ಸೈಡಿಗೆ ಬಂತು. ಡೌನ್ ಸೈಡಿಗೆ ಬಂದು ನಮ್ಮ ಮೊದಲನೇ ಸಪೋರ್ಟ್ ಲೆವೆಲಿಂದ ಮಾರ್ಕೆಟು ಮೇಲಕ್ಕೆ ಹೋಗ್ತಾ ಇದೆ. ಓಕೆ, ನಾನು ಸೆಲ್ಲಿಂಗ್ ಪೊಸಿಷನ್ದು ಡೌನ್ ಸೈಡಿಗೆ ಇದ್ದಿದ್ದರಿಂದ ನನಗೆ ಪ್ರಾಫಿಟ್ ತೋರಿಸ್ತಾ ಇತ್ತು. ಆ್ಯಕ್ಚುಲಿ ಮಾರ್ಕೆಟ್ ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ ಅಂತೇಳಿ ನಾನು ಪೊಸಿಷನನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನೇನು ಮಾಡಿದೆ, ಇವತ್ತು ಹೊಸ ಸ್ಟ್ರಾಟಜಿ ಹಾಕಿದ್ದೆ. ಹೊಸ ರೀತಿಯ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿದೆ. ಅದು ತುಂಬ ಚೆನ್ನಾಗಿ ನನಗೆ ಪ್ರೀವಿಯಸ್ ಡೇದೆಲ್ಲ ತೋರಿಸ್ತಾ ಇತ್ತು. ಹಾಗಾಗಿ ಅದ್ರ ಪ್ರಕಾರ ಇವತ್ತು ಬೈ ಮಾಡೋಕ್ಕೆ ಹೋದೆ. ಮತ್ತೆ ಆ್ಯಸ್ ಇಟ್ ಈಸ್ ಮೊದಲೆಲ್ಲ ಹೆಂಗೆ ನನಗೆ ಲಾಸ್ ಆಗ್ತಿತ್ತು, ಸೇಮ್ ಲಾಸ್ ಬೈಯಿಂಗಲ್ಲಿ ಬಂತು. ಸುಮಾರು ಒಂದು 2,800 ರೂಪಾಯಿ ತನಕನೂ ನಾನು ಸ್ಟಾಪ್ ಲಾಸ್ ತೊಗೊಂಡಿದ್ದೀನಿ. ಸ್ಟಾಪ್ ಲಾಸ್ಗೆ ಹೇಳೋದಕ್ಕಿಂತ ಲಾಸ್ ತೊಗೊಂಡಿದ್ದೀನಿ. ಮತ್ತು ಈಗ ಲಾಸನ್ನು ರಿಕವರಿ ಮಾಡ್ಬೇಕಂದ್ರೆ ತುಂಬ ದಿನ ಬೇಕಾಗುತ್ತೆ ನನಗೆ. ಓಕೆ, ಬೈಯಿಂಗಲ್ಲಿ ಬೇಕಾದ್ರೆ ನಾಳೆನೇ ದುಡ್ಡು ಮಾಡ್ಬೋದು. ಬಟ್ ಮೈಂಡ್ ಸೆಟ್ ಎಲ್ಲ ಹಾಳಾಯಿತು. ಹಾಗಾಗಿ ತುಂಬ ಬೇಜಾರಾಯಿತು. ಮತ್ತೆ ಪುನಃ ನಾನು ಸೆಲ್ಲಿಂಗ್ ಕಡೆನೇ ಪೊಸಿಷನ್ ಮಾಡಿದ್ದೀನಿ. ಅದಕ್ಕೆ ಕಾರಣನೂ ನಾನು ಹೊಸ ಸ್ಟ್ರಾಟಜಿನೇ. ಇಲ್ಲಿ ಕೂಡ ನನಗೆ ಇವತ್ತಿನ ಒಂದು ಟ್ರೆಂಡ್ ಲೈನ್ ಹಾಕೋಣ. ಇವತ್ತಿನ ಒಂದು ಲೆವೆಲ್ಸ್ ಹಾಕಿದ ಮೇಲೆ ಮಾರ್ಕೆಟ್ ಏನು ಸೂಚನೆ ಕೊಡುತ್ತೆ ಅನ್ನೋದು ನೋಡೋಣ. ನೋಡಿ, ಈ ಟ್ರೆಂಡ್ ಲೈನು ಬ್ರೇಕ್ ಆಗಿಲ್ಲ. ಮತ್ತೆ ಒಂದು ಪೀಕ್ ಲೆವೆಲ್ಗೆ ಹೋಗಿ ಮತ್ತೆ ಅಲ್ಲಿಂದ ಡೌನಿಗೆ ಬರ್ತಾ ಇದೆ. ಅದರ ಆಧಾರದ ಮೇಲೆ ಮತ್ತೆ ನಾನು ಸೆಲ್ಲಿಂಗ್ ಸೈಡೇ ಲಾಂಗ್ ಪೊಸಿಷನನ್ನು ಹೋಲ್ಡ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾಳೆ ನಾಡಿದಲ್ಲಿ ನನಗೆ ಕಡಿಮೆ ಪ್ರಾಫಿಟ್ ಆಗ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಮಾರ್ಕೆಟ್ ಆ ಥರ ಒಂದು ಮೂಮೆಂಟನ್ನು ಕೊಡ್ತಾ ಇದೆ. ನೋಡೋಣ, ಇವತ್ತಿನ ಲೆವೆಲ್ಸ್ಗಳನ್ನ ನೋಡೋಣ. ಈಗ ನಾಳೆಗಿರುವ ಲೆವೆಲ್ಸ್ಗಳನ್ನ ನಾನು ಡ್ರಾ ಮಾಡಿದ್ದೀನಿ. ಇದರಲ್ಲಿ ಮುಖ್ಯವಾಗಿ ನಮಗೆ ಮೇನ್ ಸಪೋರ್ಟ್ 24,577 ಇದೆ. ಹಾಗೆಯೇ ರೆಸಿಸ್ಟೆನ್ಸು 24,756 ಇದೆ. ನಿಯರೆಸ್ಟ್ ರೆಸಿಸ್ಟೆನ್ಸ್ ಬಂದು 24,710 ಇದೆ. ನಿಯರೆಸ್ಟ್ ಸಪೋರ್ಟು 24,626 ಇದೆ. ಓಕೆ, ಈಗ ಸ್ನೇಹಿತರೆ, ನಾಳೆಗೆ ರೇಂಜ್ ತುಂಬ ಹತ್ತಿರದಲ್ಲಿರೋದ್ರಿಂದ ಮಾರ್ಕೆಟ್ ಯಾವುದಾದ್ರು ಒಂದು ಸೈಡು ಮೂವ್ ಆಗಬೇಕು. ಓಕೆ, ನನ್ನ ಪ್ರಕಾರ ಮಾರ್ಕೆಟು ತುಂಬ ಕೆಳಗಡೆ ಬರೋದು ಕಷ್ಟ ಇದೆ, ತುಂಬ ಮೇಲಕ್ಕೆ ಹೋಗೋದು ಕಷ್ಟ ಇದೆ, ಮತ್ತು ಸೈಡ್ ವೇಸ್ನಲ್ಲೇ ಹೋಗಬಹುದು. ಯಾಕಂದರೆ ಮೊನ್ನೆ ಆಗಿರೋ ಮೂಮೆಂಟ್ಗೆ, ಶುಕ್ರವಾರ ಆಗಿರೋ ಮೂಮೆಂಟ್ಗೆ ಇವತ್ತು ಒಂದು
ಚಿಕ್ಕ ಕರೆಕ್ಷನ್ ಆಗಿದೆ. ನಾಳೆ ಕೂಡ ಒಂದು ಚಿಕ್ಕ ಕರೆಕ್ಷನ್ ಆಗಬಹುದು, ಅಥವಾ ಈ ರೇಂಜ್ ದಾಟ್ಕೊಂಡು ಮೇಲಕ್ಕೆ ಕೂಡ ಹೋಗ್ಬೋದು, ಕೆಳಗೆ ಕೂಡ ಬರ್ಬೋದು. ನಾಳೆ ಬೈಯರ್ಸ್ಗಳಿಗೆಲ್ಲ ಮತ್ತೆ ಆಪರ್ಚುನಿಟಿ ಇದೆ. ಓಕೆ, ಬಟ್ ನೋಡಬೇಕು ಏನಾಗುತ್ತೆ ಮಾರ್ಕೆಟ್ ಅಂತೇಳಿ. ಬಟ್ ನಾನು ಇವತ್ತು ಬೈ ಮಾಡೋಕ್ಕೆ ಹೋಗಿ ನಾನು ಲಾಸ್ ಆಗಿರೋದು ಎಲ್ಲ ಅಂದರೆ, ನನಗೆ ಇಲ್ಲಿ ಈ ಒಂದು ಲೆವೆಲ್ಸಲ್ಲಿ ನನಗೆ ಗೊತ್ತಾಗ್ತಿಲ್ಲ. ನಾನು ಇನ್ನೊಂದು ಲೆವೆಲ್ ಹಾಕಿಬಿಟ್ಟು ಅದರಲ್ಲಿ ನಾನು ಹೊಸ ಸ್ಟ್ರಾಟಜಿ ಬಿಲ್ಡ್ ಮಾಡಿದ್ನಲ್ಲ, ಅದರಲ್ಲಿ ಎಲ್ಲಿಂದ ಎಕ್ಸಾಕ್ಟಾಗಿ ತೋರಿಸ್ತೀನಿ. ಬೈಯಿಂಗಲ್ಲಿ ನಾನು ಟ್ರ್ಯಾಪ್ ಆಗಿರೋದು. ಓಕೆ, ಈಗ ನಾನು ಮತ್ತೆ ಸೆಲ್ಲಿಂಗ್ ಕಡೆನೇ ಪೊಸಿಷನ್ ಮಾಡಿದ್ದೀನಿ. ಇದರಲ್ಲಿ ಇವಾಗ 200 ಸಮಥಿಂಗ್ ಪ್ರಾಫಿಟ್ ತೋರಿಸ್ತಿದೆ. ಮತ್ತು ಮಾರ್ಕೆಟ್ ಮೇಲಕ್ಕೆ ಹೋದರೆ ಮತ್ತೆ ಲಾಸ್ ಆಗ್ಬೋದು, ಮಾರ್ಕೆಟ್ ಕೆಳಗಡೆ ಬಂದರೆ ನನಗೆ ಪ್ರಾಫಿಟ್ ಆಗುತ್ತೆ. ಬಟ್ ಈಗ ಮೈಂಡ್ ಸೆಟ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೋಡಿ. ಒಂದು ಬಿಗ್ ಲಾಸನ್ನು ನಾನೀಗ ತಗೊಂಡು, ಆ್ಯಕ್ಚುಲಿ ನನ್ನ ಸ್ಟ್ರಾಟಜಿ ಕರೆಕ್ಟಾಗೇ ಇತ್ತು. ನೆನ್ನೆದು ಕರೆಕ್ಟಾಗಿ ಇತ್ತು, ಮತ್ತು ಇವತ್ತು ಕೂಡ ನಾಳೆಗೆ ಸ್ಟ್ರಾಟಜಿ ಕರೆಕ್ಟಾಗಿ ಮಾಡಿದ್ದೀನಿ. ಬಟ್ ಅದೇ ಮಧ್ಯದಲ್ಲಿ ಬೈಯಿಂಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬೈಯಿಂಗ್ ಮಾಡೋಕ್ಕೆ ಹೋದೆ, ಪ್ರಾಬ್ಲಮ್ ಆಯಿತು. ಬಟ್ ನಾನು ನ್ಯೂ ಸ್ಟ್ರಾಟಜಿಗಳನ್ನೆಲ್ಲ ಥಿಂಕ್ ಮಾಡ್ತಿರ್ತೀನಿ, ಹಂಗಾಗಿ ಅದೇನು ಮಾಡೋಕ್ಕಾಗಲ್ಲ. ಬಟ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿದೆ, ಒಂದು 20 ಮಿನಿಟ್ಸ್ ಇಲ್ಲ, ಒಂದು 10 ಮಿನಿಟ್ಸ್ ಹೋಲ್ಡ್ ಮಾಡಿದೆ. ಆ್ಯಕ್ಚುಲಿ ಒಂದು 5 ಮಿನಿಟ್ಸ್ಗೆಲ್ಲ ಏನಾಗೋದಿಲ್ಲ, 20 ಮಿನಿಟ್ಸ್ ಹೋಲ್ಡ್ ಮಾಡೋದಕ್ಕೆ ತಿಟ್ಟಡಿಕೆ ಎಫೆಕ್ಟ್ ಆಯಿತು. ಮತ್ತು ಲಾಟ್ ಸೈಜ್ ಮೇಲೆ ಡಿಪೆಂಡ್ ಆಯಿತು ಸ್ನೇಹಿತರೆ. ಈಗ ಸೆಲ್ಲಿಂಗ್ ಮಾಡೋದಕ್ಕೂ ಬೈಯಿಂಗ್ ಮಾಡೋದಕ್ಕೂ ವ್ಯತ್ಯಾಸ ಬರುತ್ತೆ, ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ. ಲಾಟ್ ಸೈಜು ಜಾಸ್ತಿ ಆಗ್ತೀವಿ, ಹಂಗಾಗಿ ಸೆಲ್ಲಿಂಗಲ್ಲಿ ಕಡಿಮೆ ಪ್ರಾಫಿಟ್ ಆದರೂ ಬೈಯಿಂಗಲ್ಲಿ ತುಂಬ ದುಡ್ಡು ಹೋಗ್ಬಿಡುತ್ತೆ. ಓಕೆ, ಹಾಗಾಗಿ ಸ್ವಲ್ಪ ಮತ್ತೆ ಮೈಂಡ್ ಸೆಟ್ಟು ಹಾಳಾಗಿದೆ ಸ್ನೇಹಿತರೆ. ನೋಡಿ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಡಿಮೆ ಪ್ರಾಫಿಟನ್ನು ತಿಂಗಳಿಗೆ ಕಡಿಮೆ ಪ್ರಾಫಿಟನ್ನು ಮಾಡ್ತಾ ಹೋದರೆ ಸ್ಟಾಕ್ ಮಾರ್ಕೆಟಲ್ಲಿ ಆರಾಮಾಗಿ ದುಡ್ಡು ಮಾಡ್ಬೋದು. ಒಂದೇ ದಿನ ಮಾಡ್ತೀವಿ ಅಂದರೆ ಕಷ್ಟ. ಓಕೆ, ಹಾಗಾಗಿ ನನ್ನ ಕೋರ್ಸ್ನಲ್ಲಿ ನಾನು ಪ್ರತಿಯೊಂದು ಎಲ್ಲ ಕ್ಯಾಂಡಲ್ ಸ್ಟಿಕ್ಗಳು ಹೇಗೆ ಫಾರ್ಮೆಟ್ ಆಗ್ತವೆ, ಮಾರ್ಕೆಟ್ ಸೆಂಟಿಮೆಂಟ್ ಏನಿರುತ್ತೆ, ಮತ್ತು ಸ್ಟಾಕ್ಸ್ಗಳು ಯಾವ ಥರ ಮೂವ್ ಆಗುತ್ತೆ, ಪ್ರತಿಯೊಂದನ್ನು ಬೇಸಿಕ್ಕಿಂದ ಹೇಳ್ಕೊಡ್ತೀನಿ. ಬೇಸಿಕ್ಕಿಂದ ಅಂದರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಿಂದನೇ ಹೇಳ್ಕೊಡ್ತೀನಿ ನಾನು. ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಅಲ್ಲಿಂದನೇ ನನ್ನ ಕ್ಲಾಸ್ಗಳು ಬರುತ್ತೆ. ಕೊನೆಗೆ ಬೈಯಿಂಗನ್ನು ಹೇಳ್ಕೊಡ್ತೀನಿ, ಸೆಲ್ಲಿಂಗನ್ನು ಹೇಳ್ಕೊಡ್ತೀನಿ. ಪ್ರತಿಯೊಂದು ಆಪ್ಷನ್ಸಲ್ಲಿ ಆಲ್ಮೋಸ್ಟ್ ಅಡ್ವಾನ್ಸ್ಡ್ ಲೆವೆಲ್ವರೆಗೆ ಹೇಳ್ಕೊಡ್ತೀನಿ. ಬಟ್ ಆಪ್ಷನ್ಸ್ ಕಲಿಬೇಕಂದ್ರೆ ಬೇಸಿಕ್ ಚೆನ್ನಾಗಿ ಗೊತ್ತಿರಬೇಕು. ಡೈರೆಕ್ಟಾಗಿ ಆಪ್ಷನ್ಸಿಗೆ ಬಂದರೆ ತುಂಬ ಲಾಸ್ ಆಗುತ್ತೆ. ಬೇಸಿಕ್ ಕಲ್ತ್ಕೊಂಡು ಸ್ಟಾಕಲ್ಲಿ ದುಡ್ಡು ಹಾಕಿ ನೋಡಬೇಕು ಅದು ಏನಾಗುತ್ತೆ ಅಂತೇಳಿ. ಮ್ಯೂಚುವಲ್ ಫಂಡು, ಸ್ಟಾಕ್ ಎಲ್ಲ ಆದಮೇಲೆ, ಇನ್ವೆಸ್ಟೆಲ್ಲ ಆದಮೇಲೆ ನೆಕ್ಸ್ಟು ಈಗ ಇಂಟ್ರಾಡೇ ಕೂಡ ಹೇಳ್ಕೊಡ್ತೀನಿ. ಇಂಟ್ರಾಡೇಯಲ್ಲಿ ಸ್ಟಾಕಲ್ಲಿ ಹೇಗೆ ಮಾಡೋದು ಅದು ಹೇಳ್ಕೊಡ್ತೀನಿ. ಬಟ್ ಎಲ್ಲದರಲ್ಲೂ ಲಾಸ್ ಆಗುತ್ತೆ, ಬಿಗಿನರ್ಸ್ ಎಲ್ಲದರಲ್ಲೂ ಲಾಸ್ ಆಗುತ್ತೆ. ನಾನೊಂದು 5 ವರ್ಷದಿಂದ ಮಾಡ್ತಾಯಿದ್ದೀನಿ. 5 ವರ್ಷದಿಂದ ಬೈಯಿಂಗ್ ಕೋರ್ಸು, ಸೆಲ್ಲಿಂಗ್ ಕೋರ್ಸು, ಮತ್ತು ನಂದು ಓನ್ ಎಕ್ಸ್ಪೀರಿಯೆನ್ಸು ಎಲ್ಲದರ ಜೊತೆಗೆ ಈ ಥರ ಒಂದು ಚಿಕ್ಕ ಪುಟ್ಟ ಪ್ರಾಫಿಟ್ ಮಾಡ್ತಿರೋದು. ಹಾಗಾಗಿ ಅದರ ಹಿಂದೆ ತುಂಬ ಪರಿಶ್ರಮ ಇದೆ. ನಾನು ಯಾವುದೇ ಒಂದು ಏನೇ ಒಂದು ಇಲ್ಲಿ ಮಾಡಬೇಕಂದ್ರೂ ಅದರ ಹಿಂದೆ ತುಂಬ ಕಷ್ಟ ಸುಖಗಳು ಆಗಿದೆ. ಹಾಗಾಗಿ ನಾನು ಪ್ರತಿಯೊಂದನ್ನು ಕ್ಲಾಸ್ನಲ್ಲಿ ನಿಧಾನವಾಗಿ ನೀಟಾಗಿ ಅರ್ಥ ಆಗೋ ಹಾಗೆ ಹೇಳ್ಕೊಡ್ತೀನಿ, ಮತ್ತು ಅದರ ವೀಡಿಯೋಸ್ ಕೂಡ ಸಿಗುತ್ತೆ. ಓಕೆ, ಸದ್ಯಕ್ಕೆ ಈಗ ನನ್ನ ಒಂದು ಹೊಸ ಲೈನ್ಸ್ಗಳು, ಲೆವೆಲ್ಸ್ಗಳನ್ನ ಇಂಟ್ರೊಡ್ಯೂಸ್ ಏನು ಮಾಡಿದೆ ಅದನ್ನು ನಾನು ತೋರಿಸ್ತೀನಿ. ಅದ್ರ ಪ್ರಕಾರ ಏನಾಯಿತು, ಯಾವ ಥರ ಅದು ಮೂವ್ ಆಯಿತು ಅಂತ ನೋಡೋಣ. ಸ್ನೇಹಿತರೆ ನಮಸ್ಕಾರ. ಇದು ಹೊಸ ಲೆವೆಲ್ಸ್ಗಳು. ಹೊಸ ಲೆವೆಲ್ ಯಾವ ಥರ ನೋಡೋದಂದರೆ, ನೋಡಿ, ಇವತ್ತು ಮಾರ್ಕೆಟ್ 16 ಡೇಟ್ಗೆ ಇಲ್ಲಿ ಓಪನ್ ಆಗಿರೋದು, ಈ ಜಾಗದಲ್ಲಿ ಓಪನ್ ಆಯಿತು. ಇಲ್ಲಿಂದ ಮತ್ತೆ ಕೆಳಗಡೆ ಬಂತು ಮಾರ್ಕೆಟ್. ಓಕೆ, ಕೆಳಗಡೆ ಬಂತು. ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್ಸು. ಈ ಲೆವೆಲ್ಸ್ ಮೇಲೆ ನನಗೆ ತುಂಬ ನಂಬಿಕೆ ಬಂತು. ನಾನು ಇದನ್ನು ತುಂಬ ಚೆಕ್ ಮಾಡಿದೆ. ಮೊನ್ನೆ ನಾನು ಶನಿವಾರ ಭಾನುವಾರ ಪೂರ್ತಿ ಇದ್ರ ಮೇಲೆ ಸ್ಟಡಿ ಮಾಡಿದ್ದೀನಿ. ಇದನ್ನು ನಾನೇ ಹೊಸದಾಗಿ ನನಗೆ ಬೇಕಾದಂಗೆ ಸೆಟ್ಟಿಂಗ್ ಮಾಡ್ಕೊಂಡಿರೋದು. ಇದರಲ್ಲಿ ನೋಡಿ, ಇಲ್ಲಿ ಈ ಲೆವೆಲ್ ಏನಾಗಿದೆ ನೋಡಿ, ಈ ಜಾಗದಲ್ಲಿ ಇಲ್ಲಿ ಡಾಟ್ ಹಾಕಿದ್ದೀನಲ್ಲ, ಈ ಜಾಗದಿಂದ ಕೆಳಗಡೆ ಬಂತು. ಕೆಳಗಡೆ ಬಂದ ಮೇಲೆ ಮಾರ್ಕೆಟು ಅದರ ಮೇಲಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಓಕೆ, ಸೆಲ್ಲಿಂಗ್ ಸೈಡೇ ಬರ್ತಾ ಇದೆ, ಮತ್ತು ಸೈಡ್ ವೇಸಲ್ಲಿದೆ. ಇಲ್ಲಿ
ಇಲ್ಲಿಂದ ಮೇಲಕ್ಕೆ ಹೋದರೆ ಮೇ ಬಿ ಮಾರ್ಕೆಟು ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಕೆಳಗಡೆ ಇದೆ ಅಂದರೆ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸ್ ಇರುತ್ತೆ. ಅದರಲ್ಲಿ ಈ ಲೈನ್ ಅಂತೂ ತುಂಬ ಮುಖ್ಯ. ಓಕೆ, 24,552 ಈ ಲೆವೆಲ್ಗಿಂತ ಕೆಳಗಡೆ ಬಂದರೆ ಮಾರ್ಕೆಟು ಡೌನ್ ಟ್ರೆಂಡಲ್ಲಿ ಇರುತ್ತೆ ಅಥವಾ ಸೈಡ್ ವೇಸಲ್ಲಿ ಇರುತ್ತೆ. ಮತ್ತು ಇಲ್ಲಿಂದ ಹೈ ಹೋದರೂ ಇದು ಕೂಡ ಒಂದು ಉತ್ತಮ ಲೆವೆಲ್ಸ್ ಆಗುತ್ತೆ. ಈಗ ಈ ಲೆವೆಲ್ಸ್ಗಳು ಎಲ್ಲೆಲ್ಲಿ ಯಾವ ಥರ ಕ್ರಿಯೇಟ್ ಮಾಡಿದೆ, ಹೆಲ್ಪ್ ಮಾಡಿದೆ ಅಂತ ನೋಡೋಣ. ಇದರಲ್ಲಿ ಬೇರೆ ಬೇರೆ ಲೆವೆಲ್ಸ್ಗಳು ಕೂಡ ಇದೆ. ಇಲ್ಲಿ ನೋಡಿ ಯಾವ ಥರ ಇದು ಕ್ರಾಸ್ ಆಗಿ ಬಂದಿದೆ ಮತ್ತು ಈ ಲೆವೆಲ್ಸ್ಗಳಲ್ಲಿ ಯಾವ ಥರ ರೆಸ್ಪೆಕ್ಟ್ ಮಾಡಿದೆ ಅಂತ ನೋಡ್ಬೋದು. ಇಲ್ಲೊಂದು ರೆಸ್ಪೆಕ್ಟ್ ಮಾಡಿ ಮೇಲೆ ಹೋಗಿದೆ, ಆಮೇಲೆ ಇಲ್ಲಿ ರೆಸಿಸ್ಟೆನ್ಸ್ ಮಾಡಿದೆ. ಓಕೆ, ಹಾಗೇನೆ ಇವತ್ತು ಇಲ್ಲೆಲ್ಲ ರೆಸಿಸ್ಟೆನ್ಸ್ ಆಗ್ತದೆ. ನೆಕ್ಸ್ಟು ಇನ್ನು ಪ್ರೀವಿಯಸ್ ಡೇಸ್ಗೆ ಹೋದರೆ ಪ್ರೀವಿಯಸ್ಸಲ್ಲಿ ಎಲ್ಲ ಕಡೆನೂ ಕೂಡ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ವರ್ಕ್ ಆಗಿದೆ ಅಂದರೆ ಈ ಲೆವೆಲ್ಸ್ಗಳು ನೋಡಿ, ಇದೆಲ್ಲ ರೆಸಿಸ್ಟೆನ್ಸ್ ಆಗಿದೆ. ಇಲ್ಲಿಂದ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂತು, ಈ ಲೆವೆಲ್ ಮೇಲೆ ದಾಟಿದ ತಕ್ಷಣ ಮೇಲಕ್ಕೆ ಹೋಯ್ತು. ಓಕೆ, ಇದು ನಿಮಗೆ ನೋಡೋದಕ್ಕೆ ಸಿಂಪಲ್ ಆಗಿ ಕಾಣ್ಬೋದು, ಬಟ್ ಇದರ ಹಿಂದೆ ತುಂಬ ವರ್ಕಿಂಗ್ ಇದೆ. ಇದು ಯಾವ ಥರ ವರ್ಕ್ ಆಗುತ್ತೆ ಏನು ಎತ್ತ ಅನ್ನೋದನ್ನು ಕ್ಲಾಸಲ್ಲಿ ನಾನು ಸೆಟ್ಟಿಂಗ್ಸ್ ಎಲ್ಲ ಹೇಳ್ಕೊಡ್ತೀನಿ. ಬಟ್ ಇದನ್ನು ನಾವು ಯಾವುದೇ ಸ್ಟಾಕ್ ಕೂಡ ಹಾಕ್ಬೋದು. ಈ ಸೆಟ್ಟಿಂಗ್ಸನ್ನು ಯಾವುದೇ ಸ್ಟಾಕ್ ಕೂಡ ಮಾಡ್ಬೋದು. ಬಟ್ ಅದು ಅದೇ ಥರನೇ ಅಲ್ಲಿ ಬಿಹೇವ್ ಮಾಡುತ್ತೆ. ಓಕೆ, ಇಲ್ಲಿ ನೋಡಿ ಲಾಸ್ಟ್ ಗುರುವಾರ ರಿಲಯನ್ಸ್ ಇಲ್ಲಿ ಮೂವ್ ಆದಾಗ, ಇದು ರಿಲಯನ್ಸ್ ಮೂವ್ ಮಾಡಿರೋದು ಮಾರ್ಕೆಟ್ನ. ಅಲ್ಲಿ ನೋಡಿ ಯಾವ ಥರ ಪ್ರೈಸ್ ಆಕ್ಷನ್ ಆಯಿತು. ಈ ಲೆವೆಲ್ಸು 313ರಿಂದ 397 ಎಷ್ಟು ರೇಂಜ್ ಇದೆ ನೋಡಿ. ಈ ಜಾಗ ತುಂಬ ರೇಂಜ್ ಇದೆ. ಆ ರೇಂಜನ್ನು ದಾಟಿದ ಮೇಲೆ ಮಾರ್ಕೆಟ್ ಯಾವ ಥರ ಹೋಯಿತು, ಫಾಸ್ಟ್ ಮೂಮೆಂಟು. ಓಕೆ, ಈ ಥರ ಮಾರ್ಕೆಟ್ ತುಂಬ ಜಾಗದಲ್ಲಿ ಈ ಥರ ನೋಡಿ ಆ ಲೆವೆಲ್ಸ್ಗಳನ್ನ ರೆಸ್ಪೆಕ್ಟ್ ಮಾಡಿದೆ. ಓಕೆ ಸ್ನೇಹಿತರೆ, ಇದರಲ್ಲಿ ನಾನು ಟ್ರ್ಯಾಪ್ ಆಗಿದೆ ಎಲ್ಲಿ ಅಂತಲೂ ಕೂಡ ಹೇಳ್ತೀನಿ ಇವತ್ತು. ಓಕೆ, ನಾನಿಲ್ಲಿ ಇವತ್ತು 16ನೇ ತಾರೀಕು. ನಾನು ಮಾರ್ಕೆಟ್ ಇಲ್ಲಿಂದ ಬುಲ್ಲಿಶ್ ಆಗುತ್ತೆ ಅಂತೇಳಿ ಇಲ್ಲೇ ಒಂದು ಬೈ ಮಾಡ್ತೀನಿ. ಓಕೆ, ಇಲ್ಲಿ ಗೊತ್ತಾ, ಈ ಪ್ಲೇಸ್ನಲ್ಲಿ ಮಾರ್ಕೆಟ್ ಕೆಳಗಡೆ ಬಂದಾಗ ಮತ್ತೆ ನಾನು ಬೈ ಮಾಡ್ತೀನಿ. ಇಲ್ಲಿಂದ ಬೈ ಮಾಡಿದಾಗ ನೆಕ್ಸ್ಟ್ ಕ್ಯಾಂಡ್ಲ್ ಮೂವೇ ಆಗಿಲ್ಲ, ಮೇಲಕ್ಕೆ ಹೋಗಲೇ ಇಲ್ಲ. ನೋಡಿ, ಇಲ್ಲಿ ಒಂದು ಕ್ಯಾಂಡ್ಲ್ ಬಂತು, 2 ಕ್ಯಾಂಡ್ಲ್ ಬಂದು ಮೇಲಕ್ಕೆ ಹೋಯ್ತು. ನಾನು ಮೇಲಕ್ಕೆ ಹೋಗುತ್ತೆ ಅಂತೇಳಿ ಇಲ್ಲಿ ಬೈ ಮಾಡಿದೆ, ಕಾಲ್ ಬೈ ಮಾಡಿದೆ. 10 ಲಾಟ್ ಬೈ ಮಾಡಿದ್ದು ಎಕ್ಸಾಕ್ಟಾಗಿ ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಇಲ್ಲಿ ತನಕ ಹೋಲ್ಡ್ ಮಾಡಿ ಎಕ್ಸಿಟ್ ಆದಂಗೆ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ ಮತ್ತೆ. ಓಕೆ, ಅದಕ್ಕೆ ಬೈಯಿಂಗಲ್ಲಿ ತುಂಬ ಕಷ್ಟ ಇದೆ ದುಡ್ಡು ಮಾಡೋದು. ಬಟ್ ಏನೇ ಪ್ರೊಡಿಕ್ಷನ್ ಹಾಕೊಂಡ್ರು ರಾಂಗ್ ಆಗುತ್ತೆ. ಇಲ್ಲಿಂದ ಸಪೋರ್ಟ್ ಲೆವೆಲ್ ಸಿಕ್ಕಿತ್ತು ನನಗೆ, ಬಟ್ ಅದರ ಆಧಾರದ ಮೇಲೆ ಇಲ್ಲಿ ಬೈ ಮಾಡೋಕ್ಕೆ ಹೋದೆ, ಆಗಲಿಲ್ಲ, ಟ್ರ್ಯಾಪ್ ಹೋದೆ. ಈ ಥರ ಬೈಯಿಂಗಲ್ಲಿ ತುಂಬ ಲಾಸ್ ಆಗುತ್ತೆ. ನಾವು ಎಷ್ಟೇ ಸ್ಟ್ರಾಟಜಿ ಮಾಡಿದ್ರು ಬೈಯಿಂಗಲ್ಲಿ ಲಾಸ್ ಆಗುತ್ತೆ. ಬಟ್ ಹಾಗಾಗಿ ಸೆಲ್ಲಿಂಗನ್ನು ಹೇಳ್ಕೊಡ್ತೀನಿ, ಹೆಡ್ಜಿಂಗನ್ನು ಹೇಳ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.